ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೂಡುವುದೇ ಮೂಡಲ ಹೊನಲು ಕಥೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಕತೆ ಕೇಳ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ವಾಸ್ತವ. ಮಾನ್ಯಾಳ ಮುಂದೆ ಇಷ್ಟನ್ನು ಹೇಳಿ ಮುಗಿಸಿದ ಭೂಮಿ ಮೌನವಾಗಿ ಕುಳಿತಳು. ಎಲ್ಲವನ್ನೂ ಕೇಳಿಸಿಕೊಂಡ ಮಾನ್ಯಾಗೆ ಏನು ಹೇಳಬೇಕು ಅನ್ನೋದೇ ತಿಳಿಯಲಿಲ್ಲ. ಮೌನವಾಗಿ ಕುಳಿತಿದ್ದವಳ ಭುಜದ ಮೇಲೆ ಕೈ ಇಟ್ಟಳು. ಅವಳಿಗೆ ಧೈರ್ಯ ತುಂಬುವ ಹಾಗೆ. ನಿಜ ಹೇಳಬೇಕಂದ್ರೆ ಯಾವತ್ತೂ ಯಾರ ಮೇಲೂ ಯಾವ ವಿಷಯಕ್ಕೂ ನಾನು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದೇ ಇಲ್ಲ. ಆದರೆ ಆವತ್ತು ಅವನ ಮೇಲೆ ಯಾಕಷ್ಟು ಕೋಪ ಮಾಡಿಕೊಂಡೆ, ಅಷ್ಟು ಜನರ ಮುಂದೆ ಚಪ್ಪಲಿಲಿ ಅವನ ಕಪಾಳಕ್ಕೆ ಹೊಡೆಯೋ ಅಷ್ಟು ಧೈರ್ಯ ಗೆಲ್ಲಿತ್ತು ಅನ್ನೋದು ನನಗೂ ಗೊತ್ತಿಲ್ಲ ಅದಕ್ಕೆ. ಆದರೆ ಆವತ್ತಿನ ಈ ಒಂದು ಘಟನೆ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದೆಲ್ಲ ಹಣೆ ಬರಹ ಅಷ್ಟೆ. ಆಗೋದನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇದೆ. ಯೋಚನೆ ಮಾಡಬೇಡ. ಈಗ ಆ ವಿಷಯ ಬಿಡು. ಊಟ ರೆಡಿ ಇದೆ, ನಡಿ ಹೋಗೋಣ ಎಂದು ರೂಮಿನಿಂದ ಹೊರಗೆ ಕರೆದುಕೊಂಡು ಬಂದಳು ಮಾನ್ಯ. ತಾನ್ಯಾಕೆ ಮನೆಯವರಿಂದ ದೂರ ಇರಬೇಕು ಎಂದು ಇಷ್ಟು ದಿನ ಕಾಡುತ್ತಿದ್ದ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿತ್ತು. ಆದರೆ ಸತ್ಯ ತಿಳಿದ ನಂತರ ಆತಂಕ ಶುರುವಾಗಿತ್ತು. ಎಂದೋ ನಡೆದಿರುವ ಘಟನೆಯನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಇಷ್ಟೆಲ್ಲ ಮಾಡುತ್ತಿದ್ದಾನೆ ಎಂದ ಮೇಲೆ ತನ್ನನ್ನು ನಿಜಕ್ಕೂ ನೆಮ್ಮದಿಯಾಗಿ ಇರಲು ಬಿಡುತ್ತಾನ ಎನ್ನುವ ಭೀತಿ ಹುಟ್ಟಿಕೊಂಡಿತ್ತು ಅವಳಲ್ಲಿ. ಸರಿ, ನೀನು ಊಟಕ್ಕೆ ಕೂತಿರು, ಅಷ್ಟರಲ್ಲಿ ಸೂರ್ಯ ಅವರನ್ನು ಕೂಡ ಕರೆದು ಬರ್ತೀನಿ ಎಂದು ಅವನ ರೂಮಿಗೆ ಹೊರಟ ಮಾನ್ಯಾಳನ್ನು ತಡೆದ ಭೂಮಿ, ಅದಕ್ಕೆ ಅವರಿಗೆ ಸ್ವಲ್ಪ ಸಂಕೋಚ ಜಾಸ್ತಿ. ಬೇರೆಯವ್ರ ಮನೆಯಲ್ಲಿ ಊಟ ಮಾಡಬೇಕಲ್ಲ ಅಂತ ಬೇಕಿದ್ರೆ ಹಸ್ವಿಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ನಾನೇ ಜೊತೆಯಲ್ಲಿ ಕರ್ಕೊಂಡು ಬರ್ತೀನಿ, ನೀವು ಹೋಗಿರಿ ಎಂದವಳ ಮಾತಿಗೆ ಒಪ್ಪಿ ಅಡುಗೆ ಮನೆ ಕಡೆ ನಡೆದಳು ಮಾನ್ಯ. ಕಿಟಕಿಯ ಹೊರಗೆ ನೋಡಿಕೊಂಡು ಸೀತಾ ಅವರ ಜೊತೆ ಫೋನಿನಲ್ಲಿ ಮಾತಾಡುತ್ತಾ ನಿಂತಿದ್ದ ಸೂರ್ಯ ತನಗೆ ಬೆನ್ನು ಮಾಡಿ ನಿಂತಿದ್ದವನನ್ನು ನೋಡಿ ಸುಮ್ಮನೆ ಹಿಂದಿನಿಂದ ಅವನನ್ನು ತಬ್ಬಿಕೊಂಡು ಅವನ ಬೆನ್ನಿಗೆ ಮುಖ ಹೊತ್ತಿ ನಿಂತಳು. ಅವನ ಸಾಮೀಪ್ಯದಿಂದಲಾದರೂ ತನ್ನ ಮನಸ್ಸಿನಲ್ಲಿ ಇರುವ ಭಯವನ್ನು ಹೋಗಲಾಡಿಸುವ ಪ್ರಯತ್ನ ಅವಳದ್ದು. ಅವಳು ಏಕಾಏಕಿ ಹೀಗೆ ಬಂದು ತಬ್ಬಿದ್ದನ್ನು ನೋಡಿ ಹಾಗೆ ನಿಂತನು ಸೂರ್ಯ. ಹಿಂದೆ ತಿರುಗಿ ನೋಡದೇನೆ ಅದು ಭೂಮಿಯೇ ಅನ್ನೋದು ಗೊತ್ತಾಗಿತ್ತು. ಎದರಿದ ಮಗುವೊಂದು ತನ್ನ ತಾಯಿಯನ್ನು ತಬ್ಬಿ ತನ್ನ ಭಯವನ್ನು ಕಮ್ಮಿ ಮಾಡಿಕೊಳ್ಳುವ ರೀತಿ ಸೂರ್ಯನನ್ನು ತಬ್ಬಿದ್ದಳು ಭೂಮಿ. ಅವಳ ಅಪ್ಪುಗೆಯಲ್ಲಿ ಇದ್ದ ಭಾವ ಬಹುಬೇಗ ಸೂರ್ಯನ ಅರಿವಿಗೂ ಬಂದಿತ್ತು. ಅವಳಿಂದ ಬಿಡಿಸಿಕೊಂಡು ಮುಂದೆ ತಿರುಗಿ ನಿಂತನು. ಸಾರಿ ಸೂರ್ಯ, ನಿಮ್ಮ ಒಪ್ಪಿಗೆ ಕೇಳದೆ ನಿಮ್ಮನ್ನು ತಬ್ಬಿಟ್ಟೆ. ಅದೇನೋ ನಿಮ್ಮ ಸನಿಹ ಇದ್ದಷ್ಟು ಸಮಯ ಯಾವ ತೊಂದರೆ ಅಂತ ಅನಿಸಲ್ಲ, ಯಾವ ಸಮಸ್ಯೆನೂ ದೊಡ್ಡದು ಅಂತ ಅನಿಸಲ್ಲ ಎಂದಳು ಇಳಿದ ಸ್ವರದಲ್ಲಿ. ಅವಳ ಕಣ್ಣುಗಳನ್ನೇ ದಿಟ್ಟಿಸಿ, ಏನಾಯಿತು, ಏನಾದರೂ ಸಮಸ್ಯೆ ಆಗಿದೆಯಾ ಕೇಳಿದ. ಸದ್ಯಕ್ಕೆ ಏನೂ ಆಗಿಲ್ಲ, ಆದರೆ ಮುಂದೆ ಆಗೇ ಆಗುತ್ತೆ ಅನ್ನೋದಂತೂ ನಿಜ ಎಂದವಳು ನಂತರ, ನಿಮ್ಮ ಮನಸ್ಸನ್ನ ಬದಲಾಯಿಸಿ ನನ್ನ ಪ್ರೀತಿನ ಒಪ್ಪೋಕೆ ಎಷ್ಟು ವರ್ಷ ತಗೊಂಡ್ರೂ ಪರವಾಗಿಲ್ಲ, ಕಾಯ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಯಾಕೋ ಅಲ್ಲಿವರೆಗೂ ಬದುಕಿರ್ತೀನ ಅಂತಲೇ ಅನ್ನಿಸ್ತಿಲ್ಲ ಸೂರ್ಯ. ನಾನು ಸಾಯೋ ಕಡೆ ಕ್ಷಣದಲ್ಲಾದರೂ ಒಂದೇ ಒಂದು ಸಾರಿ ನಿಮ್ಮ ಪ್ರೀತಿನ ಅನುಭವಿಸಿ ಸಾಯಬೇಕು ಅನ್ನೋ ಆಸೆ ಇದೆ ಸೂರ್ಯ. ಆದರೆ ಆ ಕನಸು ನನಸಾಗೋಕ್ಕೂ ಮೊದಲೇ ಸತ್ತೋಗ್ಬಿಟ್ರೆ ಅಂತ ತುಂಬ ಭಯ ಆಗ್ತಾಯಿದೆ ಎಂದು ಭಾವುಕಳಾಗಿ ನುಡಿದಳು. ಅವಳ ಮಾತಿಗೆ ಕೆಲ ಕ್ಷಣ ಮೌನವಾಗಿ ಅವಳನ್ನೇ ದಿಟ್ಟಿಸಿದನು. ಈ ಹುಡುಗಿ ನನ್ನನ್ನು ಇಷ್ಟು ಹಚ್ಕೊಳ್ಳೋ ಅಂಥದ್ದು ನಾನೇನು ಮಾಡಿದ್ದೀನಿ ಅಂದುಕೊಳ್ಳೋ ಅಷ್ಟರಲ್ಲಿ ಭೂಮಿ ಎನ್ನುವ ಧ್ವನಿ ಬಾಗಿಲ ಕಡೆಯಿಂದ ಬಂದಿದ್ದನ್ನು ಕೇಳಿ ಅತ್ತ ಕಡೆ ನೋಡಿದ. ಬಾಗಿಲಲ್ಲಿ ಮಾನ್ಯ ನಿಂತಿದ್ದಳು. ಇಷ್ಟು ಹೊತ್ತು ಅಳುತ್ತಿದ್ದ ಭೂಮಿಗೆ ಮಾನ್ಯಳ ಧ್ವನಿ ಕೇಳಿ ಗಾಬರಿಯಾಗಿತ್ತು. ಇಷ್ಟು ಹೊತ್ತು ತಾನು ಸೂರ್ಯನ ಜೊತೆ ಮಾತಾಡಿದ್ದನ್ನು ಕೇಳಿಸಿಕೊಂಡು ಬಿಟ್ಟರ ಎಂದುಕೊಂಡವಳು ಕೂಡಲೇ ತನ್ನ ಕಣ್ಣು ಒರೆಸಿಕೊಂಡು ಮಾನ್ಯಳ ಕಡೆ ತಿರುಗಿದಳು. ಅದಕ್ಕೆ ನೀವ್ಯಾಕೆ ಬರೋಕ್ಕೆ ಹೋದ್ರಿ, ನಾನೇ ಬರ್ತಾ ಇದ್ನಲ್ಲ ಎಂದಳು ತೊದಲುತ್ತಾ. ಅದು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಅದಕ್ಕೆ ನಾನೇ ಬಂದೆ ಎಂದು ಸಹಜವಾಗಿ ಮಾತಾಡಿದ್ದನ್ನು ಕೇಳಿ ಸ್ವಲ್ಪ ಸಮಾಧಾನವಾಗಿತ್ತು ಭೂಮಿಗೆ. ಹಾಂ ಬಂದು
ಎಂದವಳು. ಸೂರ್ಯ ಬನ್ನಿ, ಊಟಕ್ಕೆ ಹೋಗೋಣ ಎಂದು ತಾನೇ ಅವನ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬಂದು ದೊಡ್ಡ ನಿಟ್ಟುಸಿರನ್ನು ಬಿಟ್ಟಿದ್ದಳು. ಆಯುಷ್, ಹೇಳಿ ಮಾನ್ಯ. ಮನೆಗೆ ಭೂಮಿ ಬಂದಿದ್ದಾಳೆ ಎಂದು ಫೋನಿನ ಮೂಲಕ ಆಯುಷ್ಗೆ ತಿಳಿಸಿದಳು ಮಾನ್ಯ. ಏನು, ಭೂಮಿ ಬಂದಿದ್ದಾಳ? ಯಾವಾಗ ಎಂದು ಪ್ರಶ್ನಿಸಿದವನ ಧ್ವನಿಯಲ್ಲಿ ಇದ್ದ ಖುಷಿ ಮಾನ್ಯಳ ಗಮನಕ್ಕೂ ಬಂದಿತ್ತು. ತುಂಬ ದಿನಗಳ ನಂತರ ತಂಗಿಯನ್ನು ನೋಡಲು ಉತ್ಸುಕನಾಗಿದ್ದ ಆಯುಷ್. ಮಧ್ಯಾಹ್ನ ಬಂದ್ಲು, ಆದರೆ ಅತ್ತೆ ಅವಳನ್ನು ಮನೆ ಒಳಗೆ ಸೇರಿಸದೆ ಬೈದು ಕಳಿಸಿದ್ದಾರೆ ಎಂದು ನಡೆದ ವಿಷಯ ಪೂರ್ತಿಯಾಗಿ ತಿಳಿಸಿದಳು. ಅಯ್ಯೋ, ಇಷ್ಟೆಲ್ಲ ಆಯಿತಾ? ತಪ್ಪೇ ಮಾಡದೆ ಸುಮ್ಮನೆ ಅಮ್ಮನ ಹತ್ರ ಏಟ್ ತಿನ್ನೋ ಹಾಗಾಯಿತು. ಛೆ ಎಂದು ಬೇಸರ ಮಾಡಿಕೊಂಡನು. ಹೌದು ಆಯುಷ್, ಅವಳನ್ನು ನೋಡಿದ್ರೆ ಪಾಪ ಅನಿಸುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾದ ವಿಷಯ ನೀವು ಮರ್ತಿದ್ದೀರಾ. ಈಗ ಅವಳು ಇಲ್ಲಿಗೆ ಬಂದಿರೋದಕ್ಕೆ ಅವಳಿಗೆ ಯಾವ ಕ್ಷಣದಲ್ಲಾದರೂ ಅಪಾಯ ಆಗಬಹುದು ಆಯುಷ್ ಎಂದಳು ಆತಂಕದ ಧ್ವನಿಯಲ್ಲಿ. ಹಾಸ್ಪಿಟಲ್ನಲ್ಲಿ ಮಲಗಿರುವ ಮಾಧವಿಯವರ ನೆನಪಿನ ಜೊತೆಗೆ ಮಾನ್ಯ ಮಾತುಗಳನ್ನು ಕೇಳಿ ಅವನಿಗೂ ಯೋಚನೆ ಶುರುವಾಗಿತ್ತು. ಆಯುಷ್, ಅವಳು ನಿಮ್ಮನ್ನೆಲ್ಲ ನೋಡಲೇಬೇಕು ಅಂತ ಹೇಳ್ತಾ ಇದ್ಲು. ಆದರೆ ಚಿಕ್ಕತ್ತೆ ಬಗ್ಗೆ ಅವಳಿಗೆ ಹೇಗೆ ತಿಳಿಸೋದು? ಅವರಿಗೀಗಾಗಿದೆ ಅನ್ನೋ ವಿಷಯ ಅವಳಿಗೆ ಗೊತ್ತಾದರೆ ಅದನ್ನು ನಿಜವಾಗ್ಲೂ ಸಹಿಸ್ಕೋತಾಳ? ಇದೇ ಕಾರಣಕ್ಕೆ ಚಿಕ್ಕತ್ತೆ ಅವಳಿಗೆ ವಿಷಯ ಮುಚ್ಚಿಡೋಕೆ ಹೇಳಿ ಯಾರೂ ಕಾಲ್ ಪಿಕ್ ಮಾಡಬೇಡಿ ಸ್ವಲ್ಪ ದಿನ ಅಂತ ಹೇಳಿದ್ದು. ಆದರೆ ಈಗ ಅವಳು ಮನೆಗೆ ಬಂದಿರುವಾಗ ಹೇಳದೇ ಇರೋಕ್ಕೆ ಹೇಗೆ ಸಾಧ್ಯ? ತುಂಬ ಸಮಯದ ನಂತರ ತಂಗಿ ಮನೆಗೆ ಬಂದರೂ ಖುಷಿ ಪಡದೇ ಇರುವ ಸಂದರ್ಭ ಬಂದು ಒದಗಿರುವುದನ್ನು ನೋಡಿ ಅಸಹಾಯಕತೆಯಿಂದ ಹಣೆ ತೀಡಿಕೊಂಡನು. ಓಕೆ ಮಾನ್ಯ, ಸ್ವಲ್ಪ ಹೊತ್ತಿಗೆ ನಾನೇ ಅಲ್ಲಿಗೆ ಬಂದು ಮಾತಾಡ್ತೀನಿ. ಬಟ್ ಚಿಕ್ಕಮ್ಮನ ವಿಷಯ ಅವಳಿಗೆ ತಿಳಿಯೋದು ಬೇಡ. ಅತ್ತೆ ಮಾವನಿಗೂ ಇದನ್ನು ತಿಳಿಸ್ಬಿಡಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಆಯುಷ್. ಸುಮಾರು 1 ಗಂಟೆಯ ನಂತರ ತನ್ನ ಅತ್ತೆ ಮಾವನ ಮನೆಗೆ ಬಂದಿದ್ದ ಆಯುಷ್. ಮಾನ್ಯ, ಭೂಮಿಯಲ್ಲಿ ಬಾಗಿಲಿನಿಂದ ಒಳಗೆ ಬರುತ್ತಿದ್ದ ಹಾಗೆ ತಂಗಿಯ ಬಗ್ಗೆ ಕೇಳಿದ, ಅವಳನ್ನು ನೋಡುವ ಸಲುವಾಗಿ. ಬಾಲ್ಕನಿಯಲ್ಲಿ ಕೂತಿದ್ದಾಳೆ. ಅವಳು ಹಾಗೆ ಹೇಳಿದ ಕೂಡಲೇ ಅತ್ತ ಕಡೆ ನಡೆದು ಬಂದ. ಎದುರಿಗೆ ಕಾಣುತ್ತಿದ್ದ ತನ್ನ ಮನೆಯ ಕಡೆಯೇ ನೋಡಿಕೊಂಡು ಯಾವುದೋ ಯೋಚನೆಯಲ್ಲಿ ಮುಳುಗಿರುವ ಭೂಮಿ ಕಂಡಿದ್ದಳು ಆಯುಷ್ಗೆ. ಭೂಮಿ ಅತಿ ಪ್ರೀತಿಯಿಂದ ಕೂಗಿದ. ತನ್ನಣ್ಣನ ಧ್ವನಿ ಕೇಳುತ್ತಿದ್ದ ಹಾಗೆ ಎಚ್ಚೆತ್ತವಳು ಕೂಡಲೇ ಅವನನ್ನು ಬಿಗಿದಪ್ಪಿದಳು. ಅಣ್ಣ, ಹೇಗಿದೆಯಾ ಭೂಮಿ? ಅವಳ ತಲೆ ಸವರುತ್ತಾ ಕೇಳಿದ. ಚೆನ್ನಾಗಿಲ್ಲ, ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಎಂದು ಬಿಕ್ಕಿದಳು. ತಂಗಿಯ ಅಳು ನೋಡಿ ಮನಸ್ಸು ಭಾರವಾದರೂ ಏನೂ ಮಾಡಲು ಆಗದ ಪರಿಸ್ಥಿತಿ. ಕೆಲವು ನಿಮಿಷ ಅವಳನ್ನು ಸಮಾಧಾನ ಮಾಡುತ್ತಾ ಹಾಗೇ ನಿಂತನು. ಇನ್ನು ಕೆಲವು ದಿನ ಸಹಿಸ್ಕೊಂಡ್ಬಿಡು ಭೂಮಿ, ಆಮೇಲೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಎಂದು ಭರವಸೆಯ ಮಾತುಗಳನ್ನು ಆಡಿ ಸಮಾಧಾನಿಸಿದ. ಅಣ್ಣ, ದೊಡ್ಡಪ್ಪ ಮತ್ತು ಅಮ್ಮ ಎಲ್ಲಿ? ನಾನು ಬಂದಾಗ್ಲಿಂದ ಇಬ್ಬರೂ ಕಾಣ್ತಾನೆ ಇಲ್ವಲ್ಲ ಕೇಳಿದಳು. ಅಪ್ಪ ಹೋಟೆಲ್ನಲ್ಲಿದ್ದಾರೆ ಕಣೆ, ಸಂಜೆ ಅಷ್ಟರಲ್ಲಿ ಬರ್ತಾರೆ. ಆದರೆ ಚಿಕ್ಕಮ್ಮ ಫ್ರೆಂಡ್ ಜೊತೆ ದೇವಸ್ಥಾನಗಳಿಗೆ ಟ್ರಿಪ್ ಹೋಗಿದ್ದಾರೆ ಎಂದು ಸುಳ್ಳಾಡಿದ, ಅವಳಿಂದ ವಿಷಯ ಮುಚ್ಚಿಡುವ ಸಲುವಾಗಿ. ಏನು, ಅಮ್ಮ ಟ್ರಿಪ್ಗೆ ಹೋಗಿದ್ದಾರಾ? ಆದರೆ ಅಮ್ಮ ಹಾಗೆಲ್ಲ ಎಲ್ಗೂ ಹೋಗಲ್ವಲ್ಲ ಗೊಂದಲದಲ್ಲಿ ಕೇಳಿದಾಗ, ಹೌದು ಭೂಮಿ, ಚಿಕ್ಕತ್ತೆ ಎಲ್ಗೂ ಹೋಗಲ್ಲ ಅಂತಾನೆ ಈ ಬಾರಿ ನಾನೇ ಕಳಿಸ್ಕೊಟ್ಟೆ ಎಂದು ಹಿಂದಿನಿಂದ ಬಂದ ಮಾನ್ಯ ಉತ್ತರಿಸಿದಳು. ಆದರೂ ಕೂಡ ಅನುಮಾನ ಬಗೆಹರಿಯದವಳ ಹಾಗೆ ಮುಖ ಮಾಡಿದವಳನ್ನು ನೋಡಿ, ಪಾಪ ಭೂಮಿ ಚಿಕ್ಕತ್ತೆ ಯಾವಾಗಲೂ ಮನೆ ಕೆಲಸ ಮಾಡಿಕೊಂಡೇ ಇರ್ತಾರೆ. ಅಪರೂಪಕ್ಕೆ ಎಲ್ಲೂ ಆಚೆ ಹೋಗಲ್ಲ. ಅವರಿಗೂ ಮನೆಯಲ್ಲೇ ಇದ್ದು ಬೇಜಾರಾಗಿರುತ್ತೆ ಅಲ್ವಾ? ಅವ್ರ ಫ್ರೆಂಡ್ಸ್ ಎಲ್ಲ ಔಟ್ ಆಫ್ ಸ್ಟೇಷನ್ಗೆ ಟ್ರಿಪ್ ಹೋಗ್ತಾ ಇದ್ದೀವಿ ಬರ್ತೀಯಾ ಅಂತ ಕರೆದ್ರು ಬರಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾನೇ ಫೋರ್ಸ್ ಮಾಡಿ ಮೊನ್ನೆ ಅಷ್ಟೇ ಕಳಿಸ್ಕೊಟ್ಟೆ. ಚಿಕ್ಕತ್ತೆ ಬರೋದು ಇನ್ನೂ 1 ವಾರ ಅಥವಾ 10 ದಿನ ಆಗ್ಬೋದು ಅನಿಸುತ್ತೆ ಎಂದು ಆಯುಷ್ ಹೇಳಿದ ಸುಳ್ಳನ್ನು ಪೂರ್ಣಗೊಳಿಸಿದರೆ ಇರಬಹುದೇನೋ ಎಂದು ಅವಳ ಮಾತನ್ನು ನಂಬಿದಳು ಭೂಮಿ. ಆದರೂ ಅಮ್ಮನ್ನ ನೋಡಿ ತುಂಬ ದಿನ ಆಯಿತು, ನೋಡಬೇಕು ಅಂತಾನೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದು ನಾನು ಎಂದು ಇಳಿದ ಧ್ವನಿಯಲ್ಲಿ ಹೇಳಿ, ಅಟ್ಲೀಸ್ಟ್ ಅಮ್ಮಂಗೆ ಕಾಲಾದರೂ ಮಾಡಿಕೊಡಿ, ಮಾತಾಡ್ತೀನಿ ಎಂದಳು. ಅದು ಭೂಮಿ, ಅವ್ರು ಹೋಗಿರೋದು ಹೊರಗಿನ ರಾಜ್ಯಗಳಿಗಲ್ವಾ, ಅಲ್ಲೆಲ್ಲ ಸರಿಯಾಗಿ ನೆಟ್ವರ್ಕ್ ಸಿಗಲ್ವಂತೆ. ಬೆಳಗ್ಗೆ ಅಷ್ಟೇ ಬೇರೆಯವ್ರ ಫೋನಿಂದ ಕಾಲ್ ಮಾಡಿ ಹೇಳಿದರು. ಈಗ ಕಾಲ್ ಮಾಡಿದ್ರೂ ಅವ್ರ ಫೋನ್ ಕನೆಕ್ಟ್ ಆಗಲ್ಲ ಭೂಮಿ, ಮಾಡಿದ್ರು ವೇಸ್ಟ್ ಎಂದಾಗ
ಬೇಸರದಲ್ಲಿಯೇ ಸುಮ್ಮನಾದಳು. ಸರಿ, ಬಂದಾಗಿಂದ ಮಲ್ಗೆ ಇಲ್ಲ ನೀನು. ಸ್ವಲ್ಪ ಹೊತ್ತು ಮಲ್ಗಿ ರೆಸ್ಟ್ ಮಾಡು. ಅಷ್ಟರಲ್ಲಿ ಮಾವ ಕೂಡ ಬರ್ತಾರೆ. ಬಂದಮೇಲೆ ಮಾತಾಡ್ಬೋದು ಎಂದ ಮಾನ್ಯಾಳ ಮಾತಿಗೆ ಸರಿ ಎನ್ನುವ ಹಾಗೆ ತಲೆಯಾಡಿಸಿದಳು ಭೂಮಿ. ಭಾರ್ಗವಿಯವರು ಭೂಮಿಗೆ ಒಡೆದು ಮನೆಯಿಂದ ಆಚೆ ಹಾಕಿದ್ದಾರೆ ಎನ್ನುವ ವಿಷಯ ತಿಳಿದ ಆನಂದ್ ಅವರಿಗೆ ಹೆಂಡತಿಯ ಮೇಲೆ ಕೋಪ ಬಂದಿತ್ತು. ನೇರವಾಗಿ ಮಾನ್ಯ ಮನೆಗೆ ಬಂದವರು ಭೂಮಿ ಭೂಮಿ ಎಂದು ಕೂಗುತ್ತಾ ಒಳಗೆ ಬಂದರೆ ಅವರ ಕೂಗಿಗೆ ರೂಮಿನಿಂದ ಹೊರಗೆ ಬಂದ ಭೂಮಿ ಅವರನ್ನು ಖುಷಿಯಲ್ಲಿ ಅಪ್ಪಿದಳು. ದೊಡ್ಡಪ್ಪ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮಗಳೇ, ನೀನು ಹೇಗಿದೆಯಾ? ತುಂಬ ಸಣ್ಣ ಆಗಿರೋ ಆಗಿದೆಯಲ್ಲಮ್ಮ, ಸರಿಯಾಗಿ ಊಟ ತಿಂಡಿ ತಿಂತ ಇಲ್ವಾ ಎಂದು ಕೇಳುತ್ತಾ ಅವಳ ಹಣೆಗೆ ಪ್ರೀತಿಯಿಂದ ಮುತ್ತು ಕೊಟ್ಟರು. ತುಂಬ ದಿನಗಳ ನಂತರ ಅವಳನ್ನು ನೋಡಿ ಅವರ ಕಣ್ಣುಗಳು ತುಂಬಿ ಬಂದಿದ್ದವು. ಆ ಥರ ಏನೂ ಇಲ್ಲ ದೊಡ್ಡಪ್ಪ, ಸೀತಾ ಆಂಟಿ ಮತ್ತು ರಾಮ್ಪ್ರಸಾದ್ ಅಂಕಲ್ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಎಂದವಳು. ಸಾರಿ ದೊಡ್ಡಪ್ಪ, ನಿಮಗೂ ಕೂಡ ಹೇಳಿದೆ ನನ್ನ ಮದುವೆ ಮನೆಯಿಂದ ಹೋಗಿ ನಿಮಗೆ ನೋವು ಕೊಟ್ಬಿಟ್ಟೆ ಎಂದು ತಲೆ ತಗ್ಗಿಸಿ ಹೇಳಿದಳು. ನೀನು ಕಾಣದೇ ಇದ್ದಾಗ ಆತಂಕ ಆಗಿದ್ದೇನೋ ನಿಜ ಭೂಮಿ, ಆದರೆ ವಿಷಯ ಗೊತ್ತಾದ ಮೇಲೆ ಸಮಾಧಾನ ಆಗಿತ್ತು. ಈಗ ಆ ವಿಷಯ ಬಿಡು. ನಿನ್ನ ಮನೆಗೆ ಬಂದಾಗ ಭಾರ್ಗವಿ ನಿನಗೆ ಬೈದು ನಿನ್ನ ಮೇಲೆ ಕೈ ಮಾಡಿದ್ಲಂತೆ, ನಿಜಾನಾ? ಕೋಪದಲ್ಲಿಯೇ ಕೇಳಿದರು. ಅದು ದೊಡ್ಡಪ್ಪ, ನಾನು ಮಾಡಿದ ತಪ್ಪು ಅಲ್ವಾ, ಅದರಿಂದ ಅವ್ರಿಗೂ ನೋವಾಗಿರುತ್ತೆ ಅಲ್ವಾ, ಅದಕ್ಕೆ ಏನೋ ಕೋಪದಲ್ಲಾಗಿ ಮಾಡಿಬಿಟ್ರು ಅಷ್ಟೆ. ಪರವಾಗಿಲ್ಲ ದೊಡ್ಡಪ್ಪ, ಅವರು ಹೊಡೆದಿದ್ದರಿಂದ ನನಗೇನು ಬೇಜಾರಿಲ್ಲ ಬಿಡಿ. ಕೋಪ ಬಂತು ಅಂತ ಹೊಡೆದು ಬಿಡೋದಾ? ಅಷ್ಟಕ್ಕೂ ನಿನ್ನ ಮನೆಯಿಂದ ನಿನ್ನನ್ನೇ ಹೊರಗಾಕೋಕೆ ಅವಳಿಗೆ ಯಾರು? ಆ ಮನೆ ನಿಂದು ಕೂಡ ಹೌದು. ಬಾ ನನ್ನ ಜೊತೆ, ಅದು ಹೇಗೆ ಮನೆಗೆ ಸೇರಿಸಲ್ವೋ ನಾನು ನೋಡ್ತೀನಿ ಎಂದು ಕೋಪದಲ್ಲಿ ಹೇಳಿ ಅವಳ ಕೈ ಹಿಡಿದರೆ, ದೊಡ್ಡಪ್ಪ ಪ್ಲೀಸ್ ಬೇಡ, ದೊಡ್ಡಮ್ಮನಿಗೆ ಏನೂ ಹೇಳಬೇಡಿ, ನನ್ನ ಕಾರಣದಿಂದ ನೀವಿಬ್ಬರು ಜಗಳ ಆಡೋದು ನಂಗೆ ಇಷ್ಟ ಇಲ್ಲ ಎಂದು ಅವರಿಂದ ಕೈ ಬಿಡಿಸಿಕೊಂಡಳು. ಮತ್ತೆ ಅವಳು ಮಾಡಿ ಸರಿನಾ ಭೂಮಿ? ಏನೋ ಕೆಟ್ಟಗಳಿಗೆ ಹಾಗೆಲ್ಲ ನಡೆದೋಯ್ತು, ಹಾಗಂತ ತುಂಬ ದಿನಗಳ ನಂತರ ಬಂದಿರೋ ಮಗಳನ್ನು ನಡೆಸ್ಕೊಳ್ಳೋ ರೀತಿನ ಇದು? ಹೋಗಲಿ ಬಿಡಿ ಎಂದವಳು. ಸರಿ ದೊಡ್ಡಪ್ಪ, ನಿಮ್ಮೆಲ್ಲರೂ ನೋಡೋಕೆ ಅಂತ ಬಂದಿದ್ದು, ಆದರೆ ಅಮ್ಮ ಒಬ್ಬರನ್ನ ನೋಡೋಕ್ಕಾಗಲಿಲ್ಲ ಅನ್ನೋ ಬೇಜಾರಿದೆ. ಪರವಾಗಿಲ್ಲ, ಇನ್ನೊಂದು ಸಾರಿ ಬಂದಾಗ ನೋಡ್ತೀನಿ, ನಾನಿನ್ನು ಹೊರಡ್ತೀವಿ ಎಂದು ಹೊರಡಲು ಸಿದ್ಧವಾದಳು. ಭೂಮಿ, ಇವತ್ತಿದ್ದು ನಾಳೆ ಹೋಗು ಎಂದ ಮಾನ್ಯಾಳ ಮಾತಿಗೆ, ಇಲ್ಲ ಅದಕ್ಕೆ, ಸೂರ್ಯ ಅವರು ನನಗೋಸ್ಕರ ಅಂತ ಕೆಲಸಕ್ಕೆ ರಜೆ ಹಾಕಿ ಬಂದಿದ್ದಾರೆ. ನನ್ನಿಂದ ನಾಳೆನೂ ಅವರಿಗೆ ತೊಂದರೆ ಆಗೋದು ಬೇಡ. ಅದು ಅಲ್ಲದೆ ನಾಳೆ ಬೆಳಿಗ್ಗೆ ನಾನು ಕೂಡ ಕಂಪ್ನಿಗೆ ಹೋಗಬೇಕು ಎನ್ನುತ್ತಿದ್ದವಳು ಅರ್ಧಕ್ಕೆ ಮಾತು ನಿಲ್ಲಿಸಿ ತನ್ನ ಹಣೆ ಬಡಿದುಕೊಂಡಳು ತನ್ನ ಪೆದ್ದುತನಕ್ಕೆ. ಅಯ್ಯೋ, ನನ್ನ ಬುದ್ಧಿಗಿಷ್ಟು, ನಾನು ಬಂದ ವಿಷಯ ಹೇಳೋದನ್ನೇ ಮರ್ತಿದ್ದೀನಿ ನೋಡಿ ಎಂದವಳು ತಾನು ಕಾಲೇಜಿಂದ ಫ್ಯಾಷನ್ ಶೋ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ದು, ಅದಕ್ಕಾದ ಅಡೆತಡೆಗಳು, ಸೂರ್ಯ ಸಹಾಯ ಮಾಡಿದ್ದು, ಈಗ ತಾನು ದೊಡ್ಡ ಕಂಪನಿಯೊಂದರಲ್ಲಿ ಹರ್ಷವರ್ಧನ್ ಅನ್ನೋ ಫೇಮಸ್ ಡಿಸೈನರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿರುವುದು ಎಲ್ಲವನ್ನು ಖುಷಿಯಿಂದ ಹೇಳಿದಳು. ಅದನ್ನೆಲ್ಲ ಹೇಳಬೇಕಾದರೆ ಭೂಮಿಯ ಮುಖದಲ್ಲಿ ಇದ್ದ ಸಂತೋಷವನ್ನು ನೋಡಿ ಅವರಿಗೆಲ್ಲ ನೆಮ್ಮದಿ ಎನಿಸಿತು. ಅಂಥ ಸಂದರ್ಭದಲ್ಲಿ ಮನೆಯವರು ಜೊತೆಗಿದ್ದು ಸಪೋರ್ಟ್ ಮಾಡಬೇಕಾಗಿತ್ತು, ಆದರೆ ನಮ್ಮಿಂದ ಆಗಲಿಲ್ಲ. ಆ ಕೆಲಸ ನೀವು ಮಾಡಿದ್ದೀರಾ, ನಿಮಗೆಷ್ಟು ಕೃತಜ್ಞತೆ ಸಲ್ಲಿಸಿದ್ರೂ ಸಾಲದು ಎಂದು ಸೂರ್ಯನಿಗೆ ಧನ್ಯವಾದ ತಿಳಿಸಿದರು ಆನಂದ್. ಪರವಾಗಿಲ್ಲ ಸರ್, ಥ್ಯಾಂಕ್ಸ್ ಹೇಳೋ ಅಂಥದ್ದು ನಾನೇನು ಮಾಡಿಲ್ಲ. ಇವರು ಈಗ ಈ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದರೆ ಅದಕ್ಕೆ ಇವರ ಟ್ಯಾಲೆಂಟ್ ಅಷ್ಟೇ ಕಾರಣ ಎಂದು ಸ್ವಲ್ಪ ಮುಜುಗರದಲ್ಲಿಯೇ ಹೇಳಿದ. ಅಂದಹಾಗೆ ನಿಮ್ಮ ಬಗ್ಗೆ ಕೇಳೋದೇ ಮರ್ತೆ, ಏನು ಮಾಡ್ಕೊಂಡಿದೀಯಪ್ಪ ನೀನು? ಮನೇಲಿ ಯಾರ್ಯಾರು ಇದ್ದೀರಾ? ಮದುವೆ ಏನಾದರೂ ಆಗಿದೆಯಾ ಎಂದು ಕೇಳಿದ ಆನಂದ್ ಅವರ ಪ್ರಶ್ನೆಗೆ ಭೂಮಿಗೆ ಗಾಬರಿಯಾಗಿತ್ತು. ಇವರೇನಾದರೂ ತಮ್ಮ ಮೊದಲ ಮದುವೆ ಬಗ್ಗೆ ಹೇಳಿಬಿಟ್ರೆ ಎಂದು ಟೆನ್ಷನ್ ಮಾಡಿಕೊಂಡವಳು ಸೂರ್ಯನ ಕಡೆ ನೋಡಿದಳು. ಹೌದು ಸರ್, ಮದುವೆ ಆಗಿ ಎಂದು ಸೂರ್ಯ ತನ್ನ ಮಾತನ್ನು ಪೂರ್ಣ ಮಾಡೋಕ್ಕೂ ಮೊದಲೇ ಮಧ್ಯ ಮಾತಾಡಿದ ಭೂಮಿ, ದೊಡ್ಡಪ್ಪ ನಾನು ಹೇಳ್ತೀನಿ, ಇವ್ರ ಹೆಸರು ಸೂರ್ಯ ಅಂತ, ಬ್ಯಾಚುಲರ್, ಸೀತಾ ಆಂಟಿಯವ್ರ ಮನೆಯಲ್ಲಿಯೇ ಬಾಡಿಗೆಗಿರೋದು. ಅಲ್ಲೇ ಹತ್ರದಲ್ಲೇ ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯವರು. ಸೀತಾ ಆಂಟಿ ಇವ್ರ ಮೇಲೆ ನಂಬಿಕೆ ಇಟ್ಟು ನನ್ನ ಅಲ್ಲಿಂದ ಇಲ್ಲಿವರೆಗೂ ಇವ್ರ ಜೊತೆ ಕಳಿಸ್ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಇವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ಅಲ್ವಾ
ಎಂದು ಅಷ್ಟನ್ನು ಒಂದೇ ಉಸಿರಿಗೆ ಹೇಳಿ ಮುಗಿಸಿದಳು. ತನಗೆ ಮದುವೆ ಆಗಿಲ್ಲ ಎಂದು ಸುಳ್ಳು ಹೇಳಿದ್ದನ್ನು ಕೇಳಿ ಭೂಮಿಯ ಕಡೆ ದಿಟ್ಟಿಸಿದನು ಸೂರ್ಯ. ಅವಳು ಕಣ್ಣಿನಲ್ಲಿಯೇ ಸುಮ್ಮನಿರಿ ಎನ್ನುವಂತೆ ವಿನಂತಿಸಿಕೊಂಡು, ಸರಿ ದೊಡ್ಡಪ್ಪ, ನಾವಿನ್ನು ಹೊರಡ್ತೀವಿ, ಲೇಟಾದರೆ ಕತ್ಲೆ ಆಗಿಬಿಡುತ್ತೆ ಎಂದು ಹೊರಡಲು ಅವಸರ ಮಾಡಿದಳು. ನಂತರ ಮನೆಯವರೆಲ್ಲ ಭಾರವಾದ ಮನಸ್ಸಿನಲ್ಲಿಯೇ ಅವಳನ್ನು ಕಳಿಸಿಕೊಟ್ಟಿದ್ದರು. ಆಯುಷ್, ಭೂಮಿನ ಇಲ್ಲೇ ನಮ್ಮ ಜೊತೆನೇ ಇಟ್ಕೋಬಹುದಿತ್ತೇನೋ ಅನಿಸುತ್ತೆ. ಚಿಕ್ಕತ್ತೆಗೆ ಆ ರೀತಿ ತೊಂದರೆ ಕೊಟ್ಟೋರು ಇನ್ನು ಭೂಮಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಗೊತ್ತಾದ ಮೇಲೆ ಸುಮ್ಮನೆ ಇರ್ತಾರಾ? ಅವಳು ಅತ್ತ ಕಡೆ ಹೋದ ಮೇಲೆ ಆತಂಕದಿಂದ ನುಡಿದಳು ಮಾನ್ಯ. ಇಲ್ಲ ರೀ ಮಾನ್ಯ, ನನಗೇನೋ ಹಾಗನ್ಸಲ್ಲ. ನನಗೇನೋ ಅವಳು ಇಲ್ಲಿಗಿಂತ ಅಲ್ಲಿರೋದೇ ಸೇಫ್ ಅನಿಸುತ್ತೆ. ಯಾಕಂದರೆ ಈಗಾಗಲೇ ಪೊಲೀಸರು ಅವರನ್ನು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅಂತ ಅವರೆಲ್ಲ ತಲೆ ಮರೆಸ್ಕೊಂಡಿದ್ದಾರೆ. ಹೀಗಿರುವಾಗ ಭೂಮಿ ಇಲ್ಲಿಗೆ ಬಂದ ವಿಷಯ ಗೊತ್ತಾಗಿರಲ್ಲ ಅನಿಸುತ್ತೆ ಎಂದಾಗ, ಅವಳು ಎಲ್ಲೇ ಇದ್ರೂ ಕ್ಷೇಮವಾಗಿದ್ದರೆ ಸಾಕು ಎಂದು ನಿಟ್ಟುಸಿರು ಬಿಟ್ಟು ಹೇಳಿದಳು ಮಾನ್ಯ. ಭೂಮಿ ಹಾಗೂ ಸೂರ್ಯ ಅಲ್ಲಿಂದ ಬಂದ ಮೇಲೆ ಎಂದಿನಂತೆ ಅವರ ದಿನಚರಿ ಮುಂದುವರೆದಿತ್ತು. ಪುಟಾಣಿ, ಹಬ್ಬ ಹತ್ರ ಬರ್ತಾ ಇದೆ, ಮನೆಗೆ ಸ್ವಲ್ಪ ಐಟಮ್ಸ್ ತರೋದಿದೆ, ಬರ್ತೀಯಾ, ಹೋಗಿ ಬರೋಣ ಎಂದು ಅಂದು ಸಂಜೆ ಸೀತಾ ಅವರು ಭೂಮಿಗೆ ಕೇಳುತ್ತಿದ್ದರು. ಸರಿ ಆಂಟಿ, ಹೋಗೋಣ ಎಂದು ಒಪ್ಪಿಕೊಂಡವಳಿಗೆ, ನಿಮ್ಮ ಅಂಕಲ್ ಹತ್ರ ಹಬ್ಬಕ್ಕೆ ಸೀರೆ ತಗೋಬೇಕು ಅಂತ 5,000 ಕೂಡ ಇಸ್ಕೊಂಡಿದ್ದೀನಿ, ಬರುವಾಗ ಬಟ್ಟೆ ಕೂಡ ತರೋಣ ಎಂದವರ ಮಾತಿಗೆ, ಆಂಟಿ, ಹೋದ ಹಬ್ಬಕ್ಕೆ ಅಂತ 2 ಸೀರೆ ತಗೊಂಡಿದ್ರಿ, ಅದರಲ್ಲೇ 1 ಸೀರೆ ಇನ್ನೂ ಉಟ್ಟೇ ಇಲ್ಲ, ಈಗ ಮತ್ತೆ ತಗೋತೀರಾ ಕೇಳಿದಳು. ನಮ್ಮಂಥ ಹೆಂಗಸರಿಗೆ ಎಷ್ಟಿದ್ರೂ ಸಾಲಲ್ಲ, ಹೋದ ಸಾರಿ ತಗೊಂಡಿದ್ದು ಯಾವಾಗಾದರೂ ಉಟ್ಕೊಂಡ್ರಾಯ್ತು, ಈಗ ಹಬ್ಬಕ್ಕೆ ಅಂತ ಹೊಸ ಕಲೆಕ್ಷನ್ ಬಂದಿರುತ್ತೆ, ನೋಡೋಣ ಬಾ ಎಂದವರ ಮಾತಿಗೆ ಮುಗುಳು ನಕ್ಕು ಅವರ ಜೊತೆ ಹೊರಟಳು. ಸಂಜೆ ಮನೆಯಿಂದ ಹೊರಟವರ ಶಾಪಿಂಗ್ ಮುಗಿಯೋ ಅಷ್ಟರಲ್ಲಿ ರಾತ್ರಿ 7:30 ಆಗೋಕೆ ಬಂದಿತ್ತು. ಎಲ್ಲವನ್ನೂ ಮುಗಿಸಿಕೊಂಡು ಹಿಂತಿರುಗುವ ವೇಳೆ, ಆಂಟಿ, ನೀವಷ್ಟೇ ತಗೊಂಡಿದ್ರೆ ಸಾಕಾಗ್ತಿತ್ತು, ನನಗೂ ಯಾಕೆ ಕೊಡಿಸಿದ್ದು ದೂರಿನ ಧ್ವನಿಯಲ್ಲಿ ಕೇಳಿದಳು. ಈಗ ಕೆಲ್ಸಕ್ಕೆ ಹೋಗೋ ಹುಡುಗಿ ನೀನು, 4 ಜನರ ಮಧ್ಯೆ ಇರೋಳು, ಅವ್ರು ಸರಿ ಸಮನಾಗಿರಬೇಕು, ಏನೂ ಆಗಲ್ಲ, ಸುಮ್ಮನಿರು ನೀನು ಪ್ರೀತಿಯಿಂದಲೇ ಗದರಿ ಅವಳನ್ನು ಸುಮ್ಮನಾಗಿಸಿದರು ಸೀತಾ. ಅಷ್ಟರಲ್ಲಿಯೇ ತಮ್ಮಿಂದ ಸ್ವಲ್ಪ ದೂರದಲ್ಲಿ ಜನಗಳ ಗುಂಪು ಕಟ್ಟಿರೋದನ್ನು ನೋಡಿ ಗೊಂದಲದಿಂದಲೇ ಅತ್ತ ಕಡೆ ನಡೆದರು. ಎಲ್ಲರನ್ನೂ ಸರಿಸಿ ಮುಂದೆ ಬಂದವರಿಗೆ ಹುಡುಗಿಯೊಬ್ಬಳು ರೋಡಿನ ಮಧ್ಯದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರುವುದು ಕಾಣಿಸಿತು. ಆಗ ಸೀತಾ ಅವರು ಕೂಡಲೇ ಅವಳ ತಲೆಯನ್ನು ಮಡಿಲಿಗೆ ತೆಗೆದುಕೊಂಡು ಮುಖದ ಮೇಲೆ ನೀರು ಹಾಕಿದರು. ಆಗ ನಿಧಾನವಾಗಿ ಕಣ್ಣು ಬಿಟ್ಟವಳಿಗೆ ನೀರು ಕುಡಿಸಿ ಸಮಾಧಾನ ಮಾಡಿ ಕೂರಿಸಿದರು. ಯಾರಮ್ಮ ನೀನು, ನಿಮ್ಮ ಮನೆ ಎಲ್ಲಿರೋದು ಎಂದು ಅವಳ ತಲೆ ನೇವರಿಸುತ್ತಾ ಕೇಳಿದರು. ಸುಸ್ತಿನಿಂದ ಅವಳ ಮುಖ ಇಳಿದಿತ್ತು. ಮಾತಾಡೋಕ್ಕೂ ಕೂಡ ಕಷ್ಟಪಡುತ್ತಿದ್ದವಳನ್ನು ನೋಡಿ ಪಾಪವೆನಿಸಿತು ಸೀತಾ ಅವರಿಗೆ. ಭೂಮಿ, ಇವಳನ್ನು ನೋಡಿದ್ರೆ ಎಲ್ಲೋ ದೂರದಿಂದ ಬಂದಿರಬೇಕು ಅನಿಸುತ್ತೆ, ಆಗಲೇ ರಾತ್ರಿ ಆಗೋಕ್ಕೆ ಬಂದಿದೆ, ಇವಳಿರೋ ಸ್ಥಿತಿಲಿ ಇವಳು ಮನೆಗೆ ಹೋಗೋಕ್ಕೂ ಆಗಲ್ಲ. ಒಂದು ಕೆಲಸ ಮಾಡು, ಇವಳನ್ನು ಇಳಿಸೋಕ್ಕೆ ಸಹಾಯ ಮಾಡು, ಇವತ್ತು ರಾತ್ರಿ ನಮ್ಮನೇಲೇ ಇದ್ದು ಬೆಳಗ್ಗೆ ಬೇಕಿದ್ರೆ ಇವಳು ಮನೆಗೆ ಕಳಿಸೋ ವ್ಯವಸ್ಥೆ ಮಾಡೋಣ ಎಂದರು. ಅವರ ಮಾತಿಗೆ ಸರಿ ಎಂದು ತಲೆಯಾಡಿಸಿದವಳು ಆಕೆಯ ತೋಳು ಹಿಡಿದು ನಿಧಾನವಾಗಿ ಎದ್ದು ನಿಲ್ಲಿಸಿ ಅಲ್ಲೇ ಆಟೋವೊಂದಕ್ಕೆ ಕೈ ಚಾಚಿ ತಡೆದು ಅವಳನ್ನು ಅದರೊಳಗೆ ಕೂರಿಸಿ ಇಬ್ಬರು ಕೂಡ ಮನೆಯ ಕಡೆ ಹೊರಟರು. ಮುಂದುವರಿಯುವುದು. ಯಾರಿರ್ಬೋದು ಆಕೆ?